ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಿತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ವ್ಲಾಗ್ ಜೊತೆಗೆ ಬಂದಿದ್ದೀನಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ನಾವು ಅರ್ಶನೆಣ್ಣೆ ಹೊರಟಿದ್ದೀವಿ. ಇವಾಗ ಟೈಮು ಎಷ್ಟಾಗಿದೆ ರೀ? 7:30 ಆಗಿದೆ. ನನ್ನ ಮಗ ಇವಾಗಲೂ ಕೂಡ ಮಲ್ಕೊಂಡಿದ್ದಾನೆ. ಸೊ ಮುಂದೆ ಹೋಗ್ಬಿಟ್ಟು ಅಲ್ಲಿ ಅರ್ಶನೆಣ್ಣೆ ಎಲ್ಲಿ ನಡೀತಿದೆ ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಇವಾಗ ನಾವು ಕೊಪ್ಪದಲ್ಲಿದ್ದೀವಿ. ಕೊಪ್ಪದಿಂದ ಮೇಕೇರಿ ಅನ್ನೋ ಊರಿಗೆ ಹೋಗಬೇಕು. ಸೊ ಇಲ್ಲಿಂದ ನಮಗೆ ಒಂದು ಹಾಫ್ ಆನ್ ಅವರ್ ಇಲ್ಲ 45 ಮಿನಿಟ್ಸ್ ಆಗುತ್ತಾಯ್ತಾ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ನಿಧಾನವಾಗಿ. ನಮ್ಮ ಜೊತೆಗೆ ನಮ್ಮ ಮನೆಯವರು ಇದ್ದಾರಲ್ಲ, ಅವರ ಚಿಕ್ಕಪ್ಪ ಅಂದರೆ ಅಪ್ಪನ ತಮ್ಮ ಅವರು ಇದ್ದಾರೆ ಆಯಿತಾ. ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ನಾವು 4 ಜನ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ದೂರನೇ ನನ್ನ ಹಸ್ಬೆಂಡ್ ಅಜ್ಜಿ ಊರದು ಆಯಿತಾ. ಸೊ ಅವರು ರೋಡ್ ತುಂಬ ಕತೆ ಹೇಳ್ಕೊಂಡು ಹೋಗ್ತಾ ಇದ್ರು. ನೀವು ಕೇಳಿ ಆಯಿತಾ. ಮನೆ ಇಲ್ಲೂ ಮಾಡ್ಯಾರಲ್ಲ ಇದೇನು ರೋಡ್ ನೋಡಂಗಿಲ್ಲ ಇಷ್ಟೇ. ನಮ್ಮ ಮಾವನ ಜೊತೆಗಿದ್ರಲ್ಲ, ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಮತ್ತು ಅವರು ಮಾತಾಡ್ಕೊತ ಬಂದ್ವಿ. ಅಲ್ಲಿ ರೋಡ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಬ್ಯಾನರ್ ಕೂಡ ಹಾಕಿದ್ರು. ಸೊ ಅದನ್ನು ನೋಡ್ಕೊಳ್ತಾ ಹಾಗೆ ಬಂದ್ವಿ. ನಾನಿಲ್ಲಿ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ನಮ್ಮ ಅತ್ತೆ ಇರಲಿಲ್ಲ, ನನ್ನ ಮಗನ ಕರ್ಕೊಂಡ್ಬಂದಿದ್ವಿ. ಸೊ ಹೀಗೇ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಿದ್ದಾಗೆ ನಮ್ಮ ಅತ್ತಿಗೆ ಮಕ್ಕಳು ಎಲ್ಲ ಫಸ್ಟ್ ಸಿಕ್ಕಿದ್ರು. ನನ್ನ ಮಗನಿಗಂತೂ ಸೋನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಭಾವನ ಮಕ್ಕಳು ಇದ್ದರು, ಹಾಗೆ ಇವಳು ನಮ್ಮ ಅತ್ತಿಗೆ ಮಗಳು ತನು ಅಂತ ಹೇಳ್ಬಿಟ್ಟು. ಎಲ್ಲ ರೆಡಿಯಾಗಿತ್ತು ಅರಶಿನೆಣ್ಣೆಗೆ. ಸೊ ಹಾಗೆಯೇ ಮನೆಯೆಲ್ಲ ನೋಡಿಕೊಂಡು ಎಲ್ಲ ನಮ್ಮ ಅತ್ತಿಗೆ, ಇವರು ನಮ್ಮ ಅತ್ತಿಗೆಯವರು ಭಾರತಿ ಅಂತ ಹೇಳ್ಬಿಟ್ಟು, ಇವರು ನಮ್ಮ ಮಾವ, ಮದುಮಗ ಇದ್ದಾರಲ್ಲ ಅವರ ಅಪ್ಪ. ಸೊ ಎಲ್ಲರೂ ಮಾತಾಡ್ಕೊಂಡು ಹಾಗೆ ನಿಂತಿದ್ವಿ. ನಮ್ಮ ಅತ್ತೆ ಹಾಗೆ ನಮ್ಮ ಮಾವ ಎಲ್ಲರೂ ಸಿಕ್ಕಿದ್ರು. ಸೊ ಎಲ್ಲ ಮಾತಾಡಿಸ್ಕೊಂಡು ತುಂಬ ದಿನ ಆಗಿತ್ತಲ್ವ, 3.5 months ಆಗಿತ್ತು ನಾವು ಊರಿಂದ ಬಂದು. ಇವರಿದ್ದಾರಲ್ಲ, ಇವರು ನಮ್ಮ ಮನೆಯವ್ರ ಅತ್ತೆ ಆಯಿತಾ. ಸೊ ನಮ್ಮ ಮನೆಯವ್ರು ಚಿಕ್ಕವರಿದ್ದಾಗ ಅವ್ರನ್ನ ನೋಡ್ಕೊಂಡಿದ್ದು ಇವರೇ ಅಂತೆ. ಸೊ ಇವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗೆಯೇ ನಾವು ಮದುಮಗ ಕೂತಿದ್ವಲ್ವ, ಅಲ್ಲಿಗೆ ಹೋದ್ವಿ. ಕರೆಕ್ಟ್ ಅಲ್ಲಿ ಕ್ರಮ ಅದು. ಹೌದೌದು. ಹೊಡಿ ಫೋಟೋ ಈಗ, ಹೊಡಿ ಫೋಟೋ. ನಾನು ಮಾತಾಡ್ತೀನಿ. ನನ್ನ ಮಗಂಗಂತೂ ಎಷ್ಟು ಖುಷಿಯಾಗಿತ್ತು ಅಂದರೆ, ಇಲ್ಲೂ ಆಟ ಆಡ್ತಿದ್ದ ಬೆಂಗಳೂರಲ್ಲಿ. ಬಟ್ ಅವನಿಗಲ್ಲಿ ತುಂಬ ಜನ ನೋಡಿ ಓಡಾಡೋಕ್ಕೆ ಸಿಕ್ಕಾಪಟ್ಟೆ ಜಾಗ ಇತ್ತಲ್ಲ, ಅದರಲ್ಲೂ ಸೋನು ಸುಶಾನಿ ಬೇರೆ ಸಿಕ್ಬಿಟ್ಟಿದ್ರು. ಜನ ಬೇರೆ ತುಂಬ ಇದ್ದರು. ಖುಷಿಯಾಗಿ ಆಟ ಆಡ್ಕೊಂಡಿದ್ದ. ಇದಾದಮೇಲೆ ಶಾಸ್ತ್ರಗಳೆಲ್ಲ ನಡೀತಾ ಇತ್ತು. ಮುಂದೆ ಬನ್ನಿ. ನಾವು ಬಂದ್ರೆ ಯಾವ ಏನು ಮಾಡಲ್ಲ. ಹೊರಗಡೆ ಹಿಡಿಯ
ನೋಡಿ ಎಲ್ಲವೂ ಸಗಣಿ ಆಗ್ತಾವೆ ಹುಚ್ಚ ಐತವೆ. ಗಂಗೆ ಪೂಜೆ ಗೋ ಪೂಜೆ ಎಲ್ಲ ಶಾಸ್ತ್ರಗಳು ಮುಗೀತು. ಇದಾದ್ಮೇಲೆ ನಾವು ಊಟ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡ್ ಬಂದ್ವಿ. ಇದಾದ್ಮೇಲೆ ಅರಿಶಿನ ಶಾಸ್ತ್ರ ಶುರು ಮಾಡ್ಕೊಂಡ್ರು. ಇವರು ನಮ್ಮ ಅತ್ತೆ ಆಯ್ತಾ, ಅಂದರೆ ನನ್ನ ಮೈದ್ನನ ಅಮ್ಮ, ಅಂದರೆ ಮದುಮಗ ಇದ್ದಾರಲ್ಲ ಅವ್ರ ಅಮ್ಮ ಆಯ್ತಾ. ಸೊ ಪಕ್ಕದಲ್ಲಿರೋರು ನಮ್ಮ ಮಾವ, ಅಂದರೆ ಮದುಮಗನ ಅಪ್ಪ. ಸೊ ಒಬ್ಬನೇ ಮಗ ಮದುವೆ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ತುಂಬ ಜನ ಎಲ್ಲ ಸೇರಿದ್ದಾರೆ, ರಿಲೇಟಿವ್ಸ್ ಇರ್ತಾರೆ. ಮದುವೆ ಮನೆ ಅಂದ್ರೇ ಒಂಥರ ಖುಷಿ, ಚಂದ ಅಲ್ವಾ. ನಮ್ಮ ಮನೆಯವ್ರನ್ನ ಇವರು ಕೂಡ ನೋಡ್ಕೊಂಡಿದ್ದಾರೆ ಚಿಕ್ಕವರಿಂದಲೂ. ಸೊ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಆಂಟಿ ಮತ್ತು ನಮ್ಮ ಮಾವ ನನ್ನ ನೋಡ್ಕೊಂಡಿದ್ರು, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು, ಯಾವತ್ತೂ ನನಗೆ ಏನೂ ಕಡಿಮೆ ಮಾಡಿಲ್ಲ ಅಂತೆಲ್ಲ ಹೇಳ್ಕೊಳ್ತಾ ಇದ್ರು. ನಾವು ಅರ್ಶಿನ ಹಚ್ಚಬೇಕಾದ್ರೆ ನನ್ನ ಮಗನ ಕರೆದ್ರೆ ಅವ್ನು ಬರಲೇ ಇಲ್ಲ. ಅವ್ನು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಅವನು ಸೋನು ಸುಶಾನಿ ಜೊತೆಗೆ ಅಲ್ಲಿದ್ದ ಮಕ್ಳ ಜೊತೆಗೆಲ್ಲ ಆಟ ಆಡ್ಕೊಂಡಿದ್ದ. ನಾವು ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ಇದಾದಮೇಲೆ ಸೋನು ಸುಶಾನಿ ನಮ್ಮ ಅತ್ತೆ ಮಾವ ಎಲ್ಲ ಅರ್ಶಿನ ಹಚ್ತಾ ಇದ್ರಲ್ಲ, ಸೊ ಆವಾಗ ನಮ್ಮ ಕೈಗೆ ಸಿಕ್ಕಿದ್ದ. ಅವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ರಲ್ವ, ಇವನು ಕೂಡ ಓಡೋಗ್ಬಿಟ್ಟಿದ್ದಾನೆ. ಅವನು ನೋಡ್ರಿ ಹೆದರಿಕೆ ಆಗ್ತದೆ. ಇಲ್ಲಿ ಇವರು ಕೂಡ ನಮ್ಮ ಅತ್ತಿಗೆ ಮಕ್ಕಳು ಆಯಿತಾ, ತನು ಮತ್ತು ತನುಷ್ ಅಂತ ಹೇಳ್ಬಿಟ್ಟು. ಸೊ ನಂಗಂತೂ ತನು ಅಂದರೆ ತುಂಬ ಇಷ್ಟ. ಕ್ಯೂಟಾಗಿ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಮಾತಾಡಿಸ್ತಾಳೆ. ಮಗನೂ ಅಷ್ಟೇ ಸ್ವಲ್ಪ ಮಾತು ಕಡಿಮೆ, ಬಟ್ ಚೆನ್ನಾಗಿ ಮಾತಾಡಿಸ್ತಾನೆ. ಇದಾದಮೇಲೆ ಈ ಥರ ನೀರು ಹಾಕೋ ಶಾಸ್ತ್ರ ಎಲ್ಲ ನಡೀತಾ ಇತ್ತು. ಸೊ ತುಂಬಾ ಕಾಮಿಡಿ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಹೇಳಬೇಕು ಅಂದರೆ ಮದುವೆ ಮನೆ ಅಂತಂದ್ರೇ ಹಾಗೆ ಅಲ್ವಾ, ಎಷ್ಟು ಖುಷಿ ಇರುತ್ತೆ, ಎಷ್ಟು ಚಂದ ಅಲ್ವಾ ಎಲ್ಲ ಶಾಸ್ತ್ರಗಳನ್ನೆಲ್ಲ ನೋಡಿಕೊಂಡು. ಅದರಲ್ಲೂ ಈ ಹಳ್ಳಿ ಸೈಡಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದೆಲ್ಲ ಆದಮೇಲೆ ನಾವು ಒಂದು ಸ್ವಲ್ಪ ಮನೇನ ನೋಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನನ್ನ ಹಸ್ಬೆಂಡು ಚಿಕ್ಕವರಿಂದನೂ ಅಲ್ಲೇ ಓದಿ ಬೆಳೆದಿದ್ದಲ್ವ. ಸೊ ಹಂಗಾಗಿ ನನ್ನ ಅಜ್ಜಿ ಮನೆ ಅಂತ ತುಂಬ ಹೇಳ್ತಾರೆ. ನನ್ನ ಅತ್ತೆ ಮಾವ ಅಂತೇಳ್ಬಿಟ್ಟು ತುಂಬ ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಮನೆ ಕಡೆ ಕೂಡ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಈ ಥರ ಇದೆ. ಇದು ಆ್ಯಕ್ಚುಲಿ 2 ಮನೆ ಇದೆ. ಒಂದು ಮನೇಲಿ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಅತ್ತೆ ಮಾವ ಇರ್ತಾರೆ. ಇನ್ನೊಂದು ಮನೇಲಿ ಅವರ ಅತ್ತೆ ಇನ್ನೊಬ್ರು ಇದ್ದಾರೆ, ಅವರಿದ್ದಾರೆ. ಸೊ ಈ ಮನೆಗೆ ಹೋಗ್ತಾ ಇದ್ದೀವಲ್ವ, ನೋಡಿ ಈ ಮನೆ ತುಂಬ ಹಳೆ ಮನೆ ಆಯಿತಾ. ನಮ್ಮ ಅತ್ತೆ ಮಾವರು ಎಲ್ಲರೂ ಕೂಡ ಇಲ್ಲೇ ಬೆಳೆದಿರೋದು. ಸೊ ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಬೆಳೆದಿದ್ದಾರೆ. ಸೊ ತುಂಬ ಹಳೆ ಮನೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ನೀಟಾಗಿದೆ. ನನಗಂತೂ ತುಂಬ ಇಷ್ಟ ಈ ಮನೆ ಆಯಿತಾ. ನೋಡೋಕ್ಕೆ ಒಂಥರ ಏನೋ ಚೆಂದ. ಇವಾಗಿನ ಕಾಲದ ಮನೆಗಿಂತನೂ ಹಳೆ ಮನೆಗಳೆಲ್ಲ ಎಷ್ಟು ಚೆಂದ ಅಲ್ವಾ ನೋಡೋಕ್ಕೆ. ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಬಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನನ್ನ ಮೈದ್ನಂದು ಫೋಟೋಶೂಟ್ಸ್ ಎಲ್ಲ ನಡೀತಾ ಇತ್ತು. ಸೊ ಈ ಫೋಟೋಶೂಟ್ಸ್ ಎಲ್ಲ ಎಷ್ಟು ಕಾಮಿಡಿಯಾಗಿ ಚೆನ್ನಾಗಿ ನಡೀತಾ ಇತ್ತು. ಎಷ್ಟು ಸಲ ಟೇಕ್ಸ್ ತೊಗೊಂಡಿದ್ದಾರೆ ಅಂತ ಅಂದರೆ ಫೋಟೋಸ್ ಎಲ್ಲ ಚೆಂದ ಬರಬೇಕಲ್ಲ. ಸೊ ಹಾಗಾಗಿ ಇದಾದಮೇಲೆ ಇಲ್ಲಿ ಡ್ಯಾನ್ಸ್ ಕೂಡ ನಡೀತಾ ಇದೆ. ಬ್ಯಾಂಡ್ ಸೆಟ್ ಕೇಳೋಕ್ಕೆ ಚೆಂದ, ಇನ್ನು ಕುಣಿತಾ ಇದ್ರೆ ಅಂತೂ ನೋಡೋಕ್ಕೆ ಇನ್ನೂ ಚೆಂದ. ಹೆಂಗ್ ಮಾಡದ್ ಮಗ, ನೀ ತೋರ್ಸ್ಕೊಡು. ನನ್ನ
ಮಗಂಗೆ ಎಷ್ಟು ಹೇಳ್ಕೊಟ್ರು ಅವ್ನು ಸ್ಟೆಪ್ಪೇ ಮಾಡ್ತಿದ್ದ. ಅವನಿಗೆ ಹೆಂಗಂದರೆ ಬರೀ ಓಡಾಡೋದು ಆಟಾಡೋದು ಎರಡೇ ಆಗ್ಬಿಟ್ಟಿತ್ತು. ಊಟನೂ ಅಲ್ಪ ಸ್ವಲ್ಪ ತಿಂದ, ಪಾಯಸ ಎಲ್ಲ ಚೆನ್ನಾಗಿ ತಿನ್ಕೊಂಬಂದ ಇವತ್ತು. ಇದಾದಮೇಲೆ ಬರೀ ಓಡಾಡ್ಕೊಂಡೇ ಇದ್ದ. ಅವ್ನು ಹಿಡಿಯೋದಂತೂ ನಮಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಅಂತೂ ಅವನನ್ನು ಕ್ಯಾಪ್ಚರ್ ಮಾಡೋಕ್ಕೆ ಹರಸಾಹಸ ಪಟ್ಬಿಟ್ರು. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಫಂಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಇನ್ನೂ ಒಂದು ಸ್ವಲ್ಪ ಡ್ಯಾನ್ಸ್ ಇದೆ, ಅದನ್ನು ಕೂಡ ನೋಡ್ಕೊಂಬನ್ನಿ. ಐ ಹೋಪ್ ಈ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮದುವೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಲವ್ ಯು ಆಲ್, ಬಾಯ್.